ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಕೂಗಿನ ನಡುವೆ ಸಂಪುಟ ಪುನರಚನೆಗಾಗಿ 31 ಜನ ಶಾಸಕರುಗಳು ಹೈಕಮಾಂಡ್ಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಅದರಲ್ಲಿ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ಕೂಡ ಒಬ್ಬರು. ನಮ್ಮ ಜೊತೆ ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ರಾಮನಗರ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರು ಕೂಡ ಇದ್ದಾರೆ. ಸರ್, ಈಗ ಒಂದು ಕಡೆ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಿರುವಂಥದ್ದು CM ಬದಲಾವಣೆಯ ಕೂಗು ಚರ್ಚೆ. ಅದರಲ್ಲಿ ಮೊದಲಿಗೆ ಧ್ವನಿ ಎತ್ತಿದಂಥ ತಾವು. ಈ ನಡುವೆ ಸಂಪುಟ ಪುನರಚನೆಗಾಗಿ ಸಾಕಷ್ಟು ಜನ ಶಾಸಕರು ಪತ್ರವನ್ನು ಬರೆದಿದ್ದಾರೆ. ಅದರಲ್ಲಿ ತಾವು ಒಬ್ಬರು ಕೂಡ ಸಹಿ ಹಾಕಿದ್ದೀರಿ ಸರ್. ಯಾಕಾಗಿ ಸರ್? ನೋಡಿ, ನಾಯಕತ್ವದ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಸಂಪುಟ ಪುನರಚನೆಯೂ ಕೂಡ ಅಷ್ಟೇ ಮುಖ್ಯ. ಸಾಕಷ್ಟು ಜನ ನಮ್ಮಲ್ಲಿ ಹಿರಿಯರಿದ್ದಾರೆ, ಅನುಭವಸ್ಥರಿದ್ದಾರೆ. ನಮಗೆ ಒಳ್ಳೆಯ ಆಡಳಿತ ಬೇಕು. ಯಾಕಂತ ಹೇಳಿದ್ರೆ ಎರಡೂವರೆ ವರ್ಷದಲ್ಲಿ ಮತ್ತು ನಾವು 2 ವರ್ಷದಲ್ಲಿ ಮತ್ತು ನಮಗೆಲ್ಲ ಚುನಾವಣೆ ಬರ್ತಾಯಿದೆ. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪಂಚಾಯತಿ ಎಲೆಕ್ಷನ್ಗಳು ಎಲ್ಲವೂ ಕೂಡ ಬರ್ತಾಯಿದೆ. BBMP ಎಲೆಕ್ಷನ್ಗಳು ಬರ್ತಾಯಿದೆ. ಇಂಥ ಸಂದರ್ಭದಲ್ಲಿ ಕೆಲವು ಬದಲಾವಣೆಗಳು ಬಹಳ ಮುಖ್ಯವಾದಂಥ ವಿಷಯಗಳು ಇವೆಲ್ಲ ಕೂಡ. ಅದರಲ್ಲಿ ಸಾಕಷ್ಟು ಶಾಸಕರು ಇವತ್ತು ಇದನ್ನು ಬಗೆಹರಿಸಬೇಕು, ಕೆಲವ್ರಿಗೆ ಅವಕಾಶವನ್ನು ಕೊಡಬೇಕು. ಸರಿಯಾದ ರೀತಿಯಲ್ಲಿ ಕೆಲವರು ಕೆಲಸಗಳನ್ನು ಮಾಡ್ತಾ ಇಲ್ಲ. ಅನುಭವಸ್ಥರಿಗೆ, ಆಸಕ್ತಿ ಇರೋರಿಗೆ, ಒಂದು ಇಚ್ಛಾಶಕ್ತಿ ಇರೋರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕಂತೇಳಿ ಸಾಕಷ್ಟು ಜನ ಇದನ್ನು ಚರ್ಚೆಯನ್ನು ಮಾಡಿದ್ರು. ಅದ್ರಲ್ಲಿ ನಾನು ಒಬ್ಬ. ಬದಲಾವಣೆ ಬೇಕು. ಬದಲಾವಣೆ ಮಾಡಿದಂಥ ಸಂದರ್ಭದಲ್ಲಿ ಆಸಕ್ತಿಯಿಂದ ಎಲ್ಲರೂ ಕೂಡ ಉತ್ತಮವಾದಂಥ ಒಂದು ಆಡಳಿತವನ್ನು ಕೊಡ್ತಾರೆ ಅಂತ ಒಂದು ಭರವಸೆಯಿಂದ ನಾವೆಲ್ಲರೂ ಕೂಡ ಇದಕ್ಕೆ ತೀರ್ಮಾನಕ್ಕೆ ನಾವು ಬಂದಿದ್ದೀವಿ. ಅಲ್ಲ, ನಾಯಕತ್ವ ಬದಲಾವಣೆ ಜೊತೆಗೆ ಸಂಪುಟ ಪುನರಚನೆಗೂ ಕೂಡ ಪತ್ರ ಬರೆದಿದ್ದೀರಾ ಅನ್ನೋಂಥದ್ದು? ಅಲ್ಲ, ನಾಯಕತ್ವ ಬದಲಾವಣೆ ಇದನ್ನು ಕೂಡ ಆಗಬೇಕಲ್ಲ. ಕೆಲವರು ಸರಿಯಾಗಿ ಸ್ಪಂದನೆಯನ್ನು ಮಾಡ್ತಾ ಇಲ್ಲ, ಸಚಿವರುಗಳು ಸರಿಯಾಗಿ ಸ್ಪಂದನೆಯನ್ನು ಮಾಡ್ತಾ ಇಲ್ಲ, ಕೆಲವರು ಭೇಟಿ ಆಗ್ತಾ ಇಲ್ಲ, ಕೆಲವರು ಶಾಸಕರಿಗೆ ಗೌರವವನ್ನು ಕೊಡ್ತಾ ಇಲ್ಲ ಅನ್ನುವಂಥ ಮಾತು ಈಗಾಗಲೇ ಮುಖ್ಯಮಂತ್ರಿ ಮುಂದೆ ನಾವೆಲ್ಲರೂ ಕೂಡ ಇಟ್ಟಿದ್ದೀವಿ. CLP ಸಭೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಕಷ್ಟ ಸುಖ ಹಾಲು ಅಹವಾಲನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಕೂಡ ತಿಳಿಸಿದ್ದೀವಿ. ಪಕ್ಷದ ಅಧ್ಯಕ್ಷರಿಗೂ ಕೂಡ ನಾವು ಈ ರೀತಿ ಕೆಲವರು ಸಚಿವರುಗಳು ನಡೆಯನ್ನು ಮಾಡ್ತಾ ಇದ್ದಾರೆ, ಅದು ನಮಗೆ ತೃಪ್ತಿಕರವಾಗಿಲ್ಲ ಅದು. ಇಂಥ ಸಂದರ್ಭದಲ್ಲಿ ಸಹಜವಾಗಿ ನಾವೆಲ್ಲರೂ ಕೂಡ ಬದಲಾವಣೆ ಕೇಳೋದು ಸೂಕ್ತ ಅಂಥೇಳಿ ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಅಂದರೆ